ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಅನ್ನು ಕೊಡುವ ಮೂಲಕ ತೆರಿಗೆಯನ್ನು ಹೇಗೆ ಕೆಲವರು ವಂಚಿಸ್ತಾ ಇದ್ದಾರೆ ಆ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಸಣ್ಣ ಸಣ್ಣ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಅಥವಾ ಡೊನೇಷನ್ ಅನ್ನು ಕೊಟ್ಟು ತೆರಿಗೆಯನ್ನು ವಂಚಿಸ್ತಾ ಇರೋರನ್ನು ಆದಾಯ ತೆರಿಗೆ ಇಲಾಖೆ ಇತ್ತೀಚೆಗೆ ಪತ್ತೆ ಮಾಡ್ತಾ ಇದೆ. ಎಕನಾಮಿಕ್ ಟೈಮ್ಸ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಈವರೆಗೆ ಸುಮಾರು 5,000 ನೋಟಿಸ್ಗಳನ್ನು ಇಲಾಖೆ ನೀಡಿದೆ. ಈ ನೋಟಿಸುಗಳನ್ನು ವ್ಯಕ್ತಿಗಳು ಮತ್ತು ಕಂಪನಿಗಳಿಗೆ ಕೊಡಲಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಿಸ್ಗಳು ಜಾರಿಯಾಗುವ ಸಾಧ್ಯತೆ ಇದೆ. ಅಪರಿಚಿತ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡುವ ಮೂಲಕ ತೆರಿಗೆಯನ್ನು ವಂಚಿಸುವ ಆಟ ಹೇಗೆ ನಡೀತಿದೆ, ಆದಾಯ ತೆರಿಗೆ ಇಲಾಖೆ ಹೇಗೆ ಕ್ರಮವನ್ನು ತೆಗೆದುಕೊಂಡಿದೆ, ಈ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ನೋಡಿ, ನೋಂದಾಯಿಸಲ್ಪಟ್ಟಿದ್ದರೂ ಕೂಡ ಮಾನ್ಯತೆ ದೊರೆಯದ ಅಂದರೆ ರಿಜಿಸ್ಟರ್ಡ್ ನಾಟ್ ರೆಕಾಗ್ನೈಸ್ಡ್ನಂತಹ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ನೀಡಿರುವ ಅನೇಕರಿಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳುಹಿಸಿದೆ. ಹಣಕಾಸು ವರ್ಷ 2020-21 ಮತ್ತು 2021-22ಕ್ಕೆ ಸಂಬಂಧಿಸಿದಂತೆ ಈ ನೋಟಿಸ್ಗಳನ್ನು ಕಳುಹಿಸಲಾಗಿದೆ. ಈ ಡೊನೇಷನ್ ಕೊಟ್ಟಿರುವುದು ಅಕ್ರಮ ಹಣ ವರ್ಗಾವಣೆಗಾಗಿ ಅಲ್ಲ ಅಥವಾ ತೆರಿಗೆಯನ್ನು ವಂಚಿಸುವುದಕ್ಕೆ ಅಲ್ಲ ಅನ್ನೋದನ್ನು ತೆರಿಗೆ ಇಲಾಖೆ ಈಗ ತಿಳ್ಕೊಳ್ಬೇಕಿದೆ. ನೋಡಿ, ಕನಿಷ್ಠ 20 ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಟ್ಟಿರುವ ತೆರಿಗೆ ಪಾವತಿದಾರರ ಮೇಲೆ ಇಲಾಖೆ ನಿಗಾ ಇಟ್ಟಿದೆ. ಈ ರಾಜಕೀಯ ಪಕ್ಷಗಳು ನೋಂದಣಿಯಾಗಿವೆ ಅಷ್ಟೇ, ಆದರೆ ಚುನಾವಣಾ ಆಯೋಗದಿಂದ ಇವುಗಳಿಗೆ ಮಾನ್ಯತೆ ಸಿಕ್ಕಿಲ್ಲ. ನೋಂದಾಯಿಸಲ್ಪಟ್ಟಿದ್ರೂ ಕೂಡ ಮಾನ್ಯತೆ ದೊರೆತಿಲ್ಲವಾದರೆ ಅವುಗಳನ್ನು ನಾನ್ ರೆಕಾಗ್ನೈಸ್ಡ್ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಆ ಪಕ್ಷಗಳು ವಿಧಾನಸಭೆ ಅಥವಾ ಲೋಕಸಭೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿಲ್ಲ ಅಥವಾ ಸ್ಪರ್ಧಿಸಿದ್ರೂ ಕೂಡ ನಿರ್ದಿಷ್ಟ ಪ್ರಮಾಣದ ಮತಗಳನ್ನು ಅವುಗಳು ಪಡೆದುಕೊಂಡಿರೋದಿಲ್ಲ. ಇನ್ನು ಡೊನೇಷನ್ ಕೊಟ್ಟಿರುವುದನ್ನು ನೋಡಿ ಆದಾಯ ತೆರಿಗೆ ಇಲಾಖೆಗೆ ಗುಮಾನಿ ಹುಟ್ಟಿಕೊಂಡಿದೆ. ಅವು ತೆರಿಗೆ ಪಾವತಿದಾರರು ಘೋಷಿಸಿಕೊಂಡಿರ್ತಕ್ಕಂಥ ಆದಾಯಕ್ಕೆ ಹೊಂದಿಕೆ ಆಗ್ತಾ ಇಲ್ಲ. ಅಂದರೆ ಅವರು ಬಹಿರಂಗಪಡಿಸಿರುವ ಮೊತ್ತಕ್ಕೆ ತಾಳೆ ಆಗ್ತಾ ಇಲ್ಲ. ಈ ಪಕ್ಷಗಳು ಸ್ವಲ್ಪ ಹಣವನ್ನು ಕಡಿತ ಮಾಡಿಕೊಂಡು ಉಳಿದ ಮೊತ್ತವನ್ನು ನಗದು ರೂಪದಲ್ಲಿ ಹಿಂತಿರುಗಿಸಿರಬಹುದು ಅಂತ ಇಲಾಖೆ ಶಂಕೆಯನ್ನು ವ್ಯಕ್ತಪಡಿಸಿದೆ. ಇದನ್ನು ಬೋಗಸ್ ಡೊನೇಷನ್ ಅಂತ ಕರೀತಾರೆ. ಕೆಲವು ಪ್ರಕರಣಗಳಲ್ಲಿ ತೆರಿಗೆ ಪಾವತಿದಾರರು ತಮ್ಮ ಆದಾಯದ 80% ಸರಿಯಾಗಿ ನೋಂದಾಯಿಸಲ್ಪಡದ ಪಕ್ಷಗಳಿಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಒಂದು ವೇಳೆ ತೆರಿಗೆ ಪಾವತಿದಾರರ ಒಟ್ಟು ಆದಾಯ 10 ಲಕ್ಷ ರೂಪಾಯಿ ಆದರೆ ಅವರು 2 ಲಕ್ಷ ರೂಪಾಯಿಗಳನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ಕೊಟ್ಟರೆ 2 ಲಕ್ಷ ರೂಪಾಯಿಗಳ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಇದು ತೆರಿಗೆಯನ್ನು ಉಳಿಸುವ ಆರೋಗ್ಯಕರ ವಿಧಾನ. ಆದರೆ 10 ಲಕ್ಷ ರೂಪಾಯಿ ಆದಾಯ ಗಳಿಸುವ ವ್ಯಕ್ತಿ 8 ಲಕ್ಷ ರೂಪಾಯಿಗಳನ್ನು ಡೊನೇಷನ್ ಆಗಿ ಕೊಟ್ಟರೆ ಆಗ ಆದಾಯ ತೆರಿಗೆ ಇಲಾಖೆಗೆ ಅನುಮಾನ ಹುಟ್ಟಿಕೊಳ್ಳುವುದು ಸಹಜ. ಈ ಪ್ರಾಸೆಸ್ನಲ್ಲಿ ಪ್ರಾಮಾಣಿಕ ತೆರಿಗೆ ಪಾವತಿದಾರರಿಗೂ ಕೂಡ ನೋಟಿಸ್ ಸಿಗುವ ಸಾಧ್ಯತೆ ಇಲ್ಲಿದೆ. ಇನ್ನು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80 GGC ಅಡಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಡುವ ಡೊನೇಷನ್ಗೆ ತೆರಿಗೆಯ ವಿನಾಯಿತಿ ಇದೆ. ಇದರ ಅಡಿ ರಾಜಕೀಯ ಪಕ್ಷಕ್ಕೆ ಅಥವಾ ಎಲೆಕ್ಟೋರಲ್ ಟ್ರಸ್ಟ್ಗೆ ಡೊನೇಷನ್ ಕೊಟ್ಟರೆ ಅವರು ದೇಣಿಗೆಯಾಗಿ ಕೊಟ್ಟು ಪೂರ್ತಿ ಮೊತ್ತದಷ್ಟು ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಆದರೆ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿರುವ ಒಟ್ಟು ಡೊನೇಷನ್ ಮೊತ್ತ ಒಟ್ಟು ಆದಾಯವನ್ನು ಮೀರಿರಬಾರ್ದು. ಮತ್ತೊಂದು ಕಡೆ ಕಂಪ್ನಿಗಳು ಕೂಡ ರಾಜಕೀಯ ಪಕ್ಷಗಳಿಗೆ ಕೊಡುವ ಡೊನೇಷನ್ಗೆ ಡಿಡಕ್ಷನ್ ಕ್ಲೇಮನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ. ಈ ಡಿಡಕ್ಷನ್ ಪಡೆಯೋದಕ್ಕೆ ಕೆಲವು ನಿಯಮಗಳು ಇವೆ. ಮೊದಲಿಗೆ ಡೊನೇಷನ್ ಪಡೆಯುವ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 29(a) ಅಡಿಯಲ್ಲಿ ನೋಂದಣಿ ಆಗಿರಬೇಕು. ಎರಡನೇದಾಗಿ ಡೊನೇಷನ್ ಕ್ಯಾಶ್ ಆರ್ ಕೈಂಡ್ ಆಗಿರಬಾರ್ದು. ಅಂದರೆ ನಗದು ಅಥವಾ ವಸ್ತು ಸೇವೆಗಳ ರೂಪದಲ್ಲಿ ಅದು ಇರಬಾರ್ದು. ಇನ್ನು ಆದಾಯ ತೆರಿಗೆ ಇಲಾಖೆಯು ರಾಜಕೀಯ ಡೊನೇಷನ್ಗಳ ವಾಸ್ತವತೆ ತಿಳಿಯೋದಕ್ಕೆ ಪುರಾವೆಗಳನ್ನು ಕೂಡ ಕೇಳಬಹುದು. ಅದರ ನೈಜತೆಯನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ಅವರಿಗೆ ಅನ್ವಯವಾಗುವ ಟ್ಯಾಕ್ಸ್ ಸ್ಲ್ಯಾಬ್ನಂತೆ ತೆರಿಗೆಯನ್ನು ಪಾವತಿಸಬೇಕಾಗತ್ತೆ. ವಿಳಂಬ ಪಾವತಿಗೆ ಬಡ್ಡಿಯನ್ನು ವಿಧಿಸಲ್ಪಡುತ್ತೆ. ಅಲ್ಲದೆ ಕಡಿಮೆ ಮೊತ್ತ ಅಥವಾ ತಪ್ಪಾದ ಮೊತ್ತವನ್ನು ತೋರಿಸಿದರೆ ಸೆಕ್ಷನ್ 270(a) ಅಡಿಯಲ್ಲಿ ದಂಡವನ್ನು ವಿಧಿಸಲ್ಪಡುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಕಡಿಮೆ ಮೊತ್ತ ತೋರಿಸಿದರೆ ಎಷ್ಟು ಮೊತ್ತ ಅಂಡರ್ ರಿಪೋರ್ಟ್ ಮಾಡಲಾಗಿರುತ್ತೋ ಅಷ್ಟು ಮೊತ್ತಕ್ಕೆ ವಿಧಿಸಲ್ಪಡುವ ತೆರಿಗೆ ಮೊತ್ತದ 50% ದಂಡವನ್ನು ವಿಧಿಸಲ್ಪಡಬಹುದು. ಒಂದು ವೇಳೆ ತಪ್ಪಾಗಿ ನಮೂದಿಸಿದ್ದಲ್ಲಿ 200% ದಂಡವನ್ನು ವಿಧಿಸಲ್ಪಡಲಾಗುತ್ತೆ.
ಹೀಗಾಗಿ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ ಕೊಡುವಾಗ ತೆರಿಗೆ ಪಾವತಿದಾರರು ಅದರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಪಡಿಬೇಕು. ಇದರಿಂದ ಆ ರಾಜಕೀಯ ಪಕ್ಷ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 29 ಇದರ ಅಡಿಯಲ್ಲಿ ನೋಂದಣಿ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಚುನಾವಣಾ ಆಯೋಗದ ಜಾಲತಾಣ eci.gov.in ನಲ್ಲಿ ನೋಂದಣಿ ಆದ ಬಗ್ಗೆ ಪರಿಶೀಲನೆಯನ್ನು ಮಾಡಿಕೊಳ್ಳಬಹುದು. ನೀವು ಯಾವ ಪಕ್ಷಕ್ಕೆ ಡೊನೇಷನ್ ಕೊಡ್ತಾ ಇದ್ದೀರೋ ಆ ಪಕ್ಷ ನೋಂದಾಯಿತ, ಆದರೆ ಮಾನ್ಯತೆ ದೊರೆಯದ ಪಕ್ಷಗಳ ಪಟ್ಟಿಯಲ್ಲಿ ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಕೊಳ್ಳಬಹುದು. ಪಕ್ಷದ ಪ್ಯಾನ್ ಕಾರ್ಡ್ ತಗೊಳ್ಳೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಜೊತೆಗೆ ಪಕ್ಷಕ್ಕೆ ಕೊಡುವ ಡೊನೇಷನ್ ಮೊತ್ತಕ್ಕೆ ರಸೀದಿಯನ್ನು ಪಡೆಯಿರಿ. ಆ ರಸೀದಿಯಲ್ಲಿ ಮೊತ್ತ ಸ್ಪಷ್ಟವಾಗಿ ನಮೂದಾಗಿರಲಿ. ಅಲ್ಲದೆ ಡೊನೇಷನ್ ಮೊತ್ತವನ್ನು ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಿ. ಆಗ ಒಂದು ವೇಳೆ ಇಲಾಖೆ ನೋಟಿಸ್ ಕೊಟ್ಟರೆ ಇವುಗಳನ್ನು ಸಾಕ್ಷ್ಯಾಧಾರವಾಗಿ ನೀವು ಸಲ್ಲಿಕೆ ಮಾಡಬಹುದು. ತೆರಿಗೆ ಉಳಿತಾಯ ಮತ್ತು ತೆರಿಗೆ ವಂಚನೆ ಇವೆರಡರ ನಡುವೆ ಸೂಕ್ಷ್ಮವಾದ ಅಂತರ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ವಹಿವಾಟು ನ್ಯಾಯಸಮ್ಮತವಾಗಿದ್ದರೆ ಆಗ ರಾಜಕೀಯ ಪಕ್ಷಗಳಿಗೆ ಕೊಡುವ ದೇಣಿಗೆಯನ್ನು ಟ್ರಂಪ್ ಕಾರ್ಡ್ನಂತೆ ತೆರಿಗೆ ಉಳಿತಾಯಕ್ಕೆ ನೀವು ಬಳಸಬಹುದು. ಒಂದು ವೇಳೆ ಅದೇನಾದರೂ ಬೋಗಸ್ ಡೊನೇಷನ್ ಆಗಿದ್ದರೆ, ಅಂದರೆ ನಕಲಿ ಕೊಡುಗೆ ಆಗಿದ್ದರೆ, ತೆರಿಗೆ ಉಳಿತಾಯದ ಮಾತಿರಲಿ ಬಡ್ಡಿ ದಂಡ ಸಹಿತವಾಗಿ ಭಾರಿ ಮೊತ್ತದ ತೆರಿಗೆಯನ್ನು ವಿಧಿಸಲ್ಪಡುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.